ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಕಳೆಗಟ್ಟಿದೆ. ಚೈತ್ರ ಪೂರ್ಣಿಮೆ ಬೆಳದಿಂಗಳ ಬೆಳಕಿನಲ್ಲಿ ವಿಶ್ವವಿಖ್ಯಾತ ಕರಗ ನಡೀತಾ ಇದೆ. ತೆಗಳರಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 10 ದಿನಗಳಿಂದ ಕರಗ ಮಹೋತ್ಸವದ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು. ನಿನ್ನೆ ಸಂಜೆಯಿಂದ ದ್ರೌಪದಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿದ ನಂತರ 13ನೇ ಬಾರಿಗೆ ಕರಗ ಹೊತ್ತಂತ ಅರ್ಚಕ ಜ್ಞಾನೇಂದ್ರ ಅವರು ದೇವಸ್ಥಾನದೊಳಗೆ 3 ಸುತ್ತು ಹಾಕಿದ್ರು. ನಂತರ ತಡರಾತ್ರಿ 2 ಗಂಟೆಗೆ ಧರ್ಮರಾಯ ದೇಗುಲದಿಂದ ಹೊರಟುವಂತು. ಇನ್ನು ಉತ್ಸವಪೇಟೆ ಬೀದಿಗಳಲ್ಲಿ ಸಂಚರಿಸಿ ಕಬ್ಬನ್ಪೇಟೆಯಿಂದ ಆರಂಭವಾಗಿ ರಾಜ ಮಾರ್ಕೆಟ್ ಸರ್ಕಲ್ ಮೂಲಕವಾಗಿ ಸಾಗಿತು. ಮುಂಜಾನೆ 4 ಗಂಟೆಗೆ ಮುಸ್ತಾನ್ ಸಾಬ್ ದರ್ಗಾ ತಲುಪಿತು. ಕರಗವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಲ್ಲೆಲ್ಲೂ ಕೂಡ ಗೋವಿಂದ ಗೋವಿಂದ ಅನ್ನುವಂತಹ ನಾಮಸ್ಮರಣೆಯೇ ಕೇಳ್ತಾ ಇದೆ. ಮಲ್ಲಿಗೆಯ ಘಮಲಿಗಾಗಲೇ ಹರಡಿರುವಂಥದ್ದು. ಲಕ್ಷಾಂತರ ಭಕ್ತರು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಕರಗ ಉತ್ಸವದಲ್ಲಿ ಗೋವಿಂದ ನಾಮಸ್ಮರಣೆ ಆಗ್ತಾ ಇದ್ದು ಬೆಂಗಳೂರಿನಲ್ಲಿ ಕರಗ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಚೈತ್ರ ಪೂರ್ಣಿಮೆ ಬೆಳದಿಂಗಳ ಬೆಳಕಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿತು. ತೆಗಳರಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 10 ದಿನಗಳಿಂದ ಈಗಾಗಲೇ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ನಡೆದಿತ್ತು. ಇದೀಗ ಐತಿಹಾಸಿಕ ಕರಗ ಶಕ್ತ್ಯೋತ್ಸವ ಪ್ರಾರಂಭ ಆಗಿದ್ದು ಲಕ್ಷಾಂತರ ಭಕ್ತರು ಈಗಾಗಲೇ ಕಣ್ತುಂಬಿಕೊಂಡಿದ್ದಾರೆ. ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಅಂದರೆ ಇಡೀ ಬೆಂಗಳೂರು ಎದುರು ನೋಡ್ತಾ ಇದ್ದಂಥ ಅತ್ಯಾಕರ್ಷಕ ಕರಗ ಶಕ್ತ್ಯೋತ್ಸವ ಈಗಾಗಲೇ ನಡೀತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಸೇಲಂ, ತಮಿಳುನಾಡಿನಿಂದ ನಾನಾ ಭಾಗಗಳಿಂದ ಈಗಾಗಲೇ ಈ ಕರಗ ಮಹೋತ್ಸವಕ್ಕೆ ಮಲ್ಲಿಗೆ ಹೂವನ್ನು ತರಿಸಲಾಗಿತ್ತು. ದೇವರ ಅಲಂಕಾರ ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ವಿ. ಇನ್ನು ಬರೋಬ್ಬರಿ ಹೂವಿಗಾಗಿ 30 ಲಕ್ಷ ಹಣವನ್ನು ಕೂಡ ಖರ್ಚು ಮಾಡಲಾಗಿತ್ತು. ಇನ್ನು ದ್ರೌಪದಮ್ಮ ಮಲ್ಲಿಗೆ ಹೂವು ಪ್ರಿಯೆ, ಹಾಗಾಗಿ ಮಲ್ಲಿಗೆ ಹೂವಿನಿಂದಲೇ ವಿಶೇಷವಾದಂಥ ಅಲಂಕಾರವನ್ನ ಮಾಡಲಾಗಿತ್ತು. ಈ ಅಲಂಕಾರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ಲಕ್ಷಾಂತರ ಭಕ್ತರಿಗಾಗಲೇ ಆಗಮಿಸಿದ್ರು. ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದಂತಹ ಕರಗ ಮಹೋತ್ಸವಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ. ರಾಜ ಮಾರ್ಕೆಟ್ ಸರ್ಕಲ್ ಮೂಲಕವಾಗಿ ಸಾಗಿದಂತಹ ಕರಗ ಗಲ್ಲಿ ಗಲ್ಲಿಯಲ್ಲೂ ಕೂಡ ಒಂದು ರೀತಿ ಸಂಭ್ರಮದ ಘಮಲು ಈಗಾಗಲೇ ಹರಡಿದೆ. 2 ಗಂಟೆಯ ಸರಿಸುಮಾರಿಗೆ ಧರ್ಮರಾಯ ದೇಗುಲದಿಂದ ಕರಗ ಮಹೋತ್ಸವ ಹೊರಡಿತು. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆಯನ್ನ ಪಡೆದಿದ್ದಾಯಿತು. ಬೆಳಗಿನ ಜಾವ ಅಣ್ಣಮ್ಮ ದೇವಸ್ಥಾನ, ಮೈಸೂರು ಬ್ಯಾಂಕ್ ಸರ್ಕಲ್ ಮುಖಾಂತರವಾಗಿ ಪ್ರಮುಖ ಬೀದಿಗಳಲ್ಲಿ ಈಗಾಗಲೇ ಸುತ್ತಾಡಿದೆ. ಧರ್ಮರಾಯ ಸ್ವಾಮಿ ದೇಗುಲವನ್ನ ತಲುಪಿ ಕರಗದಮ್ಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ರು. ಆ ಅದ್ಭುತ ಕ್ಷಣಗಳನ್ನ ಕೂಡ ಅಲ್ಲಿ ಕಣ್ತುಂಬಿಕೊಳ್ತಿದ್ದಾರೆ. ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದು
ಈಗಾಗಲೇ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಸಾಗಿದೆ. ಧರ್ಮರಾಯ ದೇಗುಲ ಈಗಾಗಲೇ ನವವಧುವಿನಂತೆ ಸಿಂಗಾರಗೊಂಡಿತ್ತು. ತಡರಾತ್ರಿ 2 ಗಂಟೆಯ ಸರಿಸುಮಾರಿಗೆ ಈಗಾಗಲೇ ಧರ್ಮರಾಯ ದೇಗುಲದಿಂದ ಕರಗ ಮೆರವಣಿಗೆ ಶುರುವಾಯಿತು. ಅಂದರೆ ಶುರುವಾದ ನಂತರದಲ್ಲಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆಯನ್ನ ಪಡೆದಿದ್ದಾಗಿದೆ. ಇನ್ನು ಅಣ್ಣಮ್ಮ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಮುಖಾಂತರವಾಗಿ ಪೇಟೆ ಬೀದಿಗಳಲ್ಲಿ ಸುತ್ತಾಡಿ ಮುಂಜಾನೆ ಸರಿಸುಮಾರಿಗೆ ಈಗ ಧರ್ಮರಾಯ ಸ್ವಾಮಿ ದೇಗುಲವನ್ನು ತಲುಪುತ್ತೆ. ಕರಗದಮ್ಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ನಾನಾ ಭಾಗಗಳಿಂದ ಕರಗದಮ್ಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಿದ್ದಾರೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಕರಗಕ್ಕೆ ಧೂಪಾರತಿಯನ್ನು ಕೂಡ ಮಾಡಲಾಗಿತ್ತು. ಅಂದರೆ ಪೂಜಾ ಕೈಂಕರ್ಯಗಳೇನೇನು ವಿಧಿವತ್ತಾಗಿ ಮಾಡ್ಕೊಂಡು ಬರ್ತಿದ್ರು ಅದೆಲ್ಲವನ್ನ ಕೂಡ ಈಗಾಗಲೇ ನೆರವೇರಿಸಲಾಗಿದೆ. ಈ ಒಂದು ಅದ್ಭುತ ಕ್ಷಣಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದಾರೆ. ಕರಗ ಸಂಭ್ರಮ ಅಂದರೆ ಬೆಂಗಳೂರಿಗರಿಗೆ ಒಂದು ರೀತಿ ಹೆಮ್ಮೆ. ಇದು ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅಂತ ವರ್ಷಾನುಗಟ್ಟಲೆಯಿಂದ ಕಾಯ್ತಿರ್ತಾರೆ. ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಮಾಸದಲ್ಲಿ ಅಂದರೆ ಚೈತ್ರ ಮಾಸದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ.